ಒಂದು ಹಳ್ಳಿಯ ಅಂಚಿನಲ್ಲಿ ಮರಗಳ ನೆರಳಿನ ನಡುವೆ ಮಣ್ಣಿನಿಂದ ಕಟ್ಟಿದ ಒಂದು ಚಿಕ್ಕ ಗುಡಿಸಲು ಇತ್ತು. ಆ ಗುಡಿಸಲಿನಲ್ಲಿ ಗಂಗಮ್ಮ ಎಂಬ ಅಜ್ಜಿ ವಾಸಿಸುತ್ತಿದ್ದಳು. ಅವಳು ವಯಸ್ಸಾದವಳು, ಕೂದಲು ಬಿಳಿಯಾಗಿತ್ತು, ಮುಖದಲ್ಲಿ ನೂರಾರು ಕಥೆಗಳು ಬರೆದಂತೆ ಕಾಣುತ್ತಿತ್ತು. ಗಂಗಮ್ಮ ಅಜ್ಜಿಯ ಜೀವನ ಸುಲಭವಾಗಿರಲಿಲ್ಲ. ಅವಳು ತುಂಬಾ ಬಡವಳಾಗಿದ್ದಳು. ಅವಳ ಗಂಡ ರಾಮಯ್ಯ ಹಲವು ವರ್ಷಗಳ ಹಿಂದೆ ಕಾಯಿಲೆಯಿಂದ ಸತ್ತಿದ್ದ. ಅವಳಿಗೆ ಮಕ್ಕಳಿರಲಿಲ್ಲ. ಆ ದಿನದಿಂದ ಅವಳು ಒಬ್ಬಳೇ ಜೀವನ ಸಾಗಿಸುತ್ತಿದ್ದಳು. ಪ್ರತಿ ಬೆಳಿಗ್ಗೆ ಗಂಗಮ್ಮ ಅಜ್ಜಿ ಸೂರ್ಯೋದಯಕ್ಕೂ ಮುಂಚೆ ಎದ್ದು ತನ್ನ ಚಿಕ್ಕ ಗುಡಿಸಲು ಮುಂದೆ ಕೂತು ದೇವರನ್ನು ಪ್ರಾರ್ಥಿಸುತ್ತಿದ್ದಳು. ನನಗೆ ಶಕ್ತಿ ಕೊಡು ದೇವರೇ ಎಂದು ಕೇಳುತ್ತಿದ್ದಳು. ನಂತರ ಅವಳು ಹಳ್ಳಿಯೊಳಗೆ ಕೆಲಸ ಹುಡುಕಲು ಹೊರಡುತ್ತಿದ್ದಳು. ಕೆಲವರು ಅವಳಿಗೆ ಕೆಲಸ ಕೊಡುತ್ತಿದ್ದರು: ಪಾತ್ರೆ ತೊಳೆಯುವುದು, ಮನೆ ಒರೆಸುವುದು, ಅಂಗಳ ಸ್ವಚ್ಛ ಮಾಡುವುದು. ಆದರೆ ಕೆಲವರು ಅವಳನ್ನು ಕಡೆಗಣಿಸುತ್ತಿದ್ದರು. ಒಂದು ದಿನ ಅವಳು ಒಂದು ಮನೆಯ ಮುಂದೆ ನಿಂತು ಕೇಳಿದಳು: ಅಮ್ಮ, ನನಗೆ ಏನಾದರೂ ಕೆಲಸ ಇದೆಯಾ? ಆ ಮನೆಯವರು ಹೇಳಿದರು: ಇಲ್ಲ, ಹೋಗಿ ಬೇರೆ ಕಡೆ ಕೇಳು. ಆ ಮಾತು ಅವಳ ಹೃದಯಕ್ಕೆ ನೋವು ತಂದಿತು. ಆದರೂ ಅವಳು ಮನಸ್ಸು ಕುಗ್ಗಿಸದೆ ಮುಂದಕ್ಕೆ ನಡೆಯುತ್ತಿದ್ದಳು. ಅವಳಿಗೆ ಸಿಗುವ ಹಣ ತುಂಬಾ ಕಡಿಮೆ. ಕೆಲದಿನ ಊಟ ಸಿಗುತ್ತಿತ್ತು, ಕೆಲದಿನ ಸಿಗುತ್ತಿರಲಿಲ್ಲ. ಕೆಲವೊಮ್ಮೆ ಅವಳು ಹಸಿವಿನಿಂದಲೇ ಮಲಗುತ್ತಿದ್ದಳು. ಆದರೆ ಅವಳು ಯಾರನ್ನೂ ದೂರು ಕೊಡಲಿಲ್ಲ. ಗಂಗಮ್ಮ ಅಜ್ಜಿಗೆ ಮಕ್ಕಳ ಮೇಲೆ ತುಂಬಾ ಪ್ರೀತಿ ಇತ್ತು. ಹಳ್ಳಿಯ ಮಕ್ಕಳು ಶಾಲೆಗೆ ಹೋಗುವಾಗ ಅವಳು ಅವರನ್ನು ನೋಡಿ ಹರ್ಷಿಸುತ್ತಿದ್ದಳು. ಮಕ್ಕಳೇ, ಚೆನ್ನಾಗಿ ಓದಿ ಎಂದು ಹೇಳುತ್ತಿದ್ದಳು. ಮಕ್ಕಳು ಅವಳ ಬಳಿ ಬಂದು ಕುಳಿತುಕೊಳ್ಳುತ್ತಿದ್ದರು. ಅವಳು ಅವರಿಗೆ ಹಳೆಯ ಕಥೆಗಳು ಹೇಳುತ್ತಿದ್ದಳು: ರಾಜರು, ರಾಣಿಯರು, ಸತ್ಯ ಮತ್ತು ಧೈರ್ಯದ ಕಥೆಗಳು. ಒಂದು ದಿನ ಹಳ್ಳಿಗೆ ಹೊಸದಾಗಿ ರಮೇಶ್ ಎಂಬ ಹುಡುಗ ಬಂದ. ಅವನು ಕೂಡ ಬಡ ಕುಟುಂಬದವನು. ಅವನ ತಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದರು. ತಾಯಿ ಮನೆಗಳಲ್ಲಿ ಕೆಲಸ ಮಾಡುತ್ತಿದ್ದಳು. ರಮೇಶ್ ಶಾಲೆಗೆ ಹೋಗುತ್ತಿದ್ದ, ಆದರೆ ಅವನ ಬಳಿ ಸರಿಯಾದ ಪುಸ್ತಕಗಳೂ ಇರಲಿಲ್ಲ. ಅವನು ಹಸಿವಿನಿಂದಲೇ ಓದುತ್ತಿದ್ದ. ಗಂಗಮ್ಮ ಅಜ್ಜಿ ಅವನನ್ನು ಗಮನಿಸಿದಳು. ಅವಳು ಅವನನ್ನು ಕರೆದು ಕೇಳಿದಳು: ಮಗ, ನೀನು ಊಟ ಮಾಡಿದ್ದೀಯಾ? ಅವನು ತಲೆಯನ್ನು ಅಡ್ಡಾಡಿದ. ಇಲ್ಲ ಅಜ್ಜಿ. ಅಜ್ಜಿ ತನ್ನ ಬಳಿ ಇದ್ದ ಸ್ವಲ್ಪ ಅನ್ನವನ್ನು ಅವನಿಗೆ ಕೊಟ್ಟಳು. ಇದು ತಿನ್ನು ಮಗ ಎಂದು ಮೃದುವಾಗಿ ಹೇಳಿದಳು. ಆ ದಿನದಿಂದ ರಮೇಶ್ ಪ್ರತಿದಿನ ಅಜ್ಜಿಯನ್ನು ಭೇಟಿ ಮಾಡುತ್ತಿದ್ದ. ಅವಳು ಅವನಿಗೆ ಊಟ ಕೊಡುತ್ತಿದ್ದಳು, ಕಥೆ ಹೇಳುತ್ತಿದ್ದಳು, ಜೀವನದ ಪಾಠಗಳನ್ನು ಕಲಿಸುತ್ತಿದ್ದಳು. ನೀನು ಓದಿ ದೊಡ್ಡವನಾಗಬೇಕು ಎಂದು ಹೇಳುತ್ತಿದ್ದಳು. ಬಡತನ ಶಾಶ್ವತ ಅಲ್ಲ. ರಮೇಶ್ ಅವಳ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಓದಿನಲ್ಲಿ ಗಮನ ಕೊಟ್ಟನು. ಅವನು ದಿನೇ ದಿನೇ ಉತ್ತಮವಾಗಿ ಓದಲು ಪ್ರಾರಂಭಿಸಿದ. ಅವನ ಶಿಕ್ಷಕರು ಕೂಡ ಅವನನ್ನು ಮೆಚ್ಚಿದರು. ನೀನು ಬಹಳ ಶ್ರಮಿಸುತ್ತಿದ್ದೀಯಾ ಎಂದು ಹೇಳಿದರು. ಒಂದು ದಿನ ಅಜ್ಜಿಯ ಆರೋಗ್ಯ ಹದಗೆಟ್ಟಿತು. ಅವಳು ಕೆಲಸಕ್ಕೆ ಹೋಗಲಾರದೆ ತನ್ನ ಗುಡಿಸಲಿನಲ್ಲಿ ಮಲಗಿದ್ದಳು. ರಮೇಶ್ ಅವಳನ್ನು ನೋಡಲು ಹೋದ. ಅಜ್ಜಿ, ನಿಮಗೆ ಏನಾಯಿತು ಎಂದು ಕೇಳಿದ. ಅವಳು ನಿಧಾನವಾಗಿ ಹೇಳಿದಳು: ನಾನು ಸ್ವಲ್ಪ ದುರ್ಬಲವಾಗಿದ್ದೇನೆ ಮಗ. ರಮೇಶ್ ಅವಳಿಗಾಗಿ ಔಷಧಿ ತರಲು ಪ್ರಯತ್ನಿಸಿದ. ಆದರೆ ಅವನ ಬಳಿ ಹಣ ಇರಲಿಲ್ಲ. ಅವನು ಹಳ್ಳಿಯವರಿಂದ ಸಹಾಯ ಕೇಳಿದ. ಕೆಲವರು ಸಹಾಯ ಮಾಡಿದರು. ಆದರೆ ಅಜ್ಜಿಯ ಆರೋಗ್ಯ ದಿನೇ ದಿನೇ ಕುಸಿಯುತ್ತಿತ್ತು. ಒಂದು ಸಂಜೆ ಸೂರ್ಯ ಅಸ್ತಮಿಸುತ್ತಿದ್ದಾಗ ಅಜ್ಜಿ ರಮೇಶ್ ಅನ್ನು ಕರೆದುಕೊಂಡಳು. ಮಗ, ಅವಳು ಮೃದುವಾಗಿ ಹೇಳಿದಳು, ನಾನು ಹೆಚ್ಚು ದಿನ ಇರಲಾರೆ. ನೀನು ಓದಿ ದೊಡ್ಡವನಾಗಿ ಇತರರಿಗೆ ಸಹಾಯ ಮಾಡಬೇಕು. ರಮೇಶ್ ಕಣ್ಣೀರು ಹಾಕುತ್ತಾ ಅವಳ ಕೈ ಹಿಡಿದನು. ಅಜ್ಜಿ, ನೀವು ಚೆನ್ನಾಗ್ತೀರಾ ಎಂದು ಹೇಳಿದ. ಆದರೆ ಕೆಲವೇ ದಿನಗಳಲ್ಲಿ ಗಂಗಮ್ಮ ಅಜ್ಜಿ ಈ ಲೋಕವನ್ನು ತ್ಯಜಿಸಿದಳು. ಹಳ್ಳಿಯ ಜನರು ತುಂಬಾ ದುಃಖಪಟ್ಟರು. ಎಲ್ಲರೂ ಅವಳ ದಯಾಳು ಹೃದಯವನ್ನು ನೆನೆಸಿಕೊಂಡರು. ರಮೇಶ್ ಅವಳನ್ನು ಮರೆಯಲಿಲ್ಲ. ಅವನು ಅವಳ ಮಾತುಗಳನ್ನು ನೆನಪಿಸಿಕೊಂಡು ಇನ್ನಷ್ಟು ಶ್ರಮಪಟ್ಟು ಓದಿದ. ವರ್ಷಗಳು ಕಳೆದವು. ರಮೇಶ್ ಓದಿ ದೊಡ್ಡವನಾದ. ಅವನು ಒಬ್ಬ ಶಿಕ್ಷಕನಾದ. ಅವನು ತನ್ನ ಹಳ್ಳಿಗೆ ಮರಳಿ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಒಂದು ಶಾಲೆ ಆರಂಭಿಸಿದ. ಆ ಶಾಲೆಗೆ ಅವನು ಗಂಗಮ್ಮ ಅಜ್ಜಿ ಶಾಲೆ ಎಂದು ಹೆಸರು ಇಟ್ಟ. ಈಗ ಆ ಹಳ್ಳಿಯ ಮಕ್ಕಳು ಸಂತೋಷದಿಂದ ಓದುತ್ತಿದ್ದಾರೆ. ಗಂಗಮ್ಮ ಅಜ್ಜಿಯ ನೆನಪು ಸದಾ ಜೀವಂತವಾಗಿದೆ.